ಹಿಂದಿನ ಸಂಚಿಕೆಯಲ್ಲಿ ಸರ್ಪಗಳ ಜನನದ ಬಗ್ಗೆ ತಿಳಿದುಕೊಂಡಿದ್ವಿ. ಕದ್ರುವಿನ 1,000 ಮೊಟ್ಟೆಗಳು ಸರ್ಪಗಳಾಗಿ ಜನ್ಮ ಪಡೆದುಕೊಳ್ತದೆ. ವಿನತಾಳಿಗೆ ನೀಡಿದ 2 ಮೊಟ್ಟೆಯ ಜನನಕ್ಕೆ ವಿನತ ಕಾತುರದಿಂದ ಕಾಯ್ತಾ ಇರ್ತಾಳೆ ಮತ್ತು ತನ್ನಲ್ಲಿರೋ 2 ಮೊಟ್ಟೆಗಳು ಇನ್ನೂ ಯಾಕೆ ಜನ್ಮ ಪಡೆದಿಲ್ಲ ಅಂತ ಕುತೂಹಲದಿಂದ ಅದರಲ್ಲಿನ 1 ಮೊಟ್ಟೆಯನ್ನು ಒಡೆದೇ ಬಿಡ್ತಾಳೆ. ಅರೆ ಬೆಳೆದ ಆ ಮೊಟ್ಟೆಯಿಂದ ಅರ್ಧ ಬೆಳೆದ ಜೀವಿಯ ಜನನವಾಗುತ್ತದೆ. ತನ್ನ ಅರ್ಧ ಬೆಳೆದ ಜೀವಕ್ಕೆ ಕಾರಣರಾದ ತನ್ನ ತಾಯಿಯನ್ನು ನೋಡಿ ಕೋಪದಿಂದ ತನ್ನ ತಾಯಿಗೆ ಶಾಪ ಕೊಡ್ತಾನೆ. ಅಮ್ಮ, ನಿಮ್ಮ ಈ ಕುತೂಹಲತೆಯ ಕಾರಣದಿಂದ ನಾನು ಈ ಅರ್ಧ ಜೀವವನ್ನು ಪಡೆದುಕೊಂಡೆ. ಅದರಿಂದ ನೀವು ಇನ್ನೊಂದು ಮೊಟ್ಟೆಯ ಜನನಕ್ಕೆ 500 ವರ್ಷ ಕಾಯಬೇಕು ಹಾಗೂ ಅಲ್ಲಿಯ ತನಕ ಕದ್ರುವಿನ ದಾಸಿಯಾಗಿರಬೇಕು. ಮತ್ತೆ ನಿಮ್ಮ 2ನೇ ಮಗನೇ ನಿಮ್ಮ ಶಾಪದಿಂದ ಮುಕ್ತಿಗೊಳಿಸಿದ. ಹಾಗೆ ಮೊದಲನೆಯ ಮಗನಾಗಿ ಜನಿಸಿದವರು ಬೇರೆ ಯಾರೂ ಅಲ್ಲ, ಸೂರ್ಯದೇವನಿಗೆ ಸಾರಥಿಯಾಗಿರುವ ಶ್ರೀ ಅರುಣದೇವರು. ಮತ್ತೆ ಮುಂದಿನ ಭಾಗದೊಂದಿಗೆ ಅತಿ